ಕೆಲವೊಮ್ಮೆ ಯಾರಿಗೋ ಸಿಗಬೇಕಿದ್ದ ಬಂಧ ಮತ್ಯಾರಿಗೋ ಸುತ್ತಿಕೊಳ್ಳುತ್ತದೆ. ಇನ್ನೂ ಒಮ್ಮೊಮ್ಮೆ ನಾವು ಬಯಸಿದ್ದನ್ನು ಬಿಟ್ಟು ಬೇಡದಿದ್ದು ನಮ್ಮ ಬಳಿಗೆ ಬಂದಿರುತ್ತದೆ. ಹೂಮಾಲೆ ಅಂದುಕೊಂಡಿದ್ದು ಉರುಳಾಗುವುದು ದೇವರ ಇಚ್ಛೆ. ಉರುಳಾಗುವುದೆಂದುಕೊಂಡು ಭ್ರಮಿಸಿದ್ದ ವರವಾಗಿ ನಮ್ಮ ಕಾಪಾಡುತ್ತದೆ. ಬಯಸಿದ್ದು ಸಿಕ್ಕಿಲ್ಲ ಎಂದು ಕೊರಗುತ್ತಿದ್ದರೆ ತಿಳಿಯದೆಯೇ ದೇವರು ನಮಗೆ ಅತ್ಯಮೂಲ್ಯ ಆಶಾಕಿರಣ ನೀಡುತ್ತಾನೆ. ಭಗವಂತ ಸುಮ್ಮನೆ ಹೇಳುತ್ತಾರೆಯಾ? ನಾವು ಪಾತ್ರಧಾರಿಗಳಷ್ಟೇ. ಸೂತ್ರಧಾರ ಮೇಲೆಲ್ಲೋ ಇರುವನೆಂದು ಅವನಿಗೆ ತಿಳಿದಿದೆ ಜಗತ್ತಿನ ಕೆಲವೊಂದು ಗೌಪ್ಯಗಳು. ದುಡ್ಡಿನ ರಾಣಿ ಲಕ್ಷ್ಮಿಗೆ ಪ್ರಿಯ ಕೆಸರಿನಲ್ಲಿರುವ ತಾವರೆ ಏಕೆ? ಪುಟ್ಟ ತುಳಸಿ ಮನೆಯ ಅಂಗಳದಲ್ಲೇಕೆ? ಘಮಘಮಿಸುವ ಸಂಪಿಗೆ ಮರವೊಂದು ಊರಿನ ಆಚೆ ಯಾಕೆ? ಎಲ್ಲದಕ್ಕೂ ಕಾರಣವಿದೆ. ಅದನ್ನು ತಿಳಿಯಬೇಕಷ್ಟೆ. ತಿಳಿಯಲು ತಾಳ್ಮೆ, ಸಮಯ ಬೇಕಷ್ಟೆ. ಹೇಗೆ ಕೈಬೆರಳುಗಳು ಭಿನ್ನವೋ ಹಾಗೆಯೇ ಜನಗಳೂ ಭಿನ್ನ ಭಿನ್ನ. ಅವರ ಹುಟ್ಟು ಸಾವು ನಡುವೆ ಮೂಡುವ ಪ್ರತಿ ಬಂಧಗಳು, ಸಂಬಂಧಗಳು ದೈವ ನಿರ್ಧಾರ. ಯಾರು ಯಾರ ಬದುಕಿನಲ್ಲಿ ಸುಮ್ಮನೆ ಬಂದಿರುವುದಿಲ್ಲ. ಯಾರನ್ನೂ ಭಗವಂತ ಕಾಣದ ಬಂಧವ ಬೆಸೆದು ಹೊಸೆದು ಬಂಧಿಸುವುದಿಲ್ಲ. ಕರ್ಮ ಧರ್ಮಗಳ ದಯೆ, ಬದುಕಿನಲ್ಲಿ ಭರವಸೆ, ಜೀವನದಲ್ಲಿ ಜೀವನ ಸಾಥಿ ಎಲ್ಲವೂ ನಮ್ಮ ಋಣಾನುಬಂಧದೊಂದಿಗೆ ಹೆಣೆದುಕೊಂಡಿರುತ್ತದೆ. ಹಾಗೆಯೇ ನಮ್ಮ ಕಥೆಯಲ್ಲಿ ನಮ್ಮ ಹುಡುಗ ಬಯಸಿದ್ದೇ ಒಂದು, ಅವನೊಂದಿಗೆ ಬೆಸೆದುಕೊಂಡ ಬಂಧವೇ ಮತ್ತೊಂದು. ಪ್ರೀತಿಯಲ್ಲಿ ಮೋಸ, ವಂಚನೆ ಹಾಗೂ ಸೋಲು. ಅವರೊಂದಿಗೆ ಜೊತೆಯಾಗಿ ಬಂದ ಅನುಬಂಧ ಹೇಗೆ ನಿಭಾಯಿಸುತ್ತಾನೆ? ಬಯಸದೆ ಸಿಲುಕಿರುವ ಸೆರೆವಾಸದಲ್ಲಿ ಹೇಗಿರುತ್ತಾಳೆ ನಮ್ಮ ಹುಡುಗಿ? ನೋಡೋಣ. ಇದು ನನ್ನ ಹೊಸ ಕತೆ, ಋಣಾನುಬಂಧ. ಎಲ್ಲರಿಗೂ ಇಷ್ಟ ಆಗಬಹುದು ಅಂತ ತಿಳ್ಕೊಂಡಿದ್ದೀನಿ. ಒಂದು ಸುಂದರ ಜಾಗ, ಹಚ್ಚ ಹಸಿರು, ಹಾಸಿ ಒದ್ದಿಕೊಂಡಿರುವ ಸುತ್ತಲಿನ ನೋಟ, ಮಧ್ಯೆ ಇರುವ ಶಿವನ ದೇವಾಲಯ. ಇದರ ನಡುವೆಯೊಂದು ಮನದಲ್ಲಿರುವ ಕಷ್ಟವನ್ನೆಲ್ಲ ತಾನು ಪಡೆದು ನೆಮ್ಮದಿಯ ಗಾಳಿ ಬೀಸುವ ಕಲ್ಯಾಣಿ. ತನ್ನ ಮೊಬೈಲ್ ತುದಿಯನ್ನು ಬಲಗೈನೆಡೆಗೆ ಹಿಡಿದುಕೊಂಡು ತನ್ನ ಎಡಗೈಗೆ ಮೊಬೈಲ್ನಿಂದ ಹೊಡೆದುಕೊಳ್ಳುತ್ತಿರುವ ನಮ್ಮ ಹೀರೋ ಶಿವಾನ್ಸ್. ಹೆಸರಿನಂತೆ ಶಿವನ ಭಾಗವಂತವನು. ಗುಣದಲ್ಲಿ ಶಿವಶಂಕರನಂತೆ, ಪ್ರೀತಿಯಲ್ಲಿ ಗೌರಿಶಂಕರನಂತೆ, ಕರುಣೆಯಲ್ಲಿ ಭೋಲೆಬಾಬನಂತೆ. ಹೆಣ್ಣೆಂದರೆ ಗೌರವ, ಪ್ರೀತಿ, ಶಕ್ತಿಯ ಮೂಲ ಎಂದು ತಿಳಿದಿರುವ ಸಜ್ಜನ ಹುಡುಗ. ಚಿಕ್ಕಮಗಳೂರಿನ ಕಾಲೇಜೊಂದರಲ್ಲಿ ಹಿಸ್ಟರಿ ಪ್ರೊಫೆಸರ್ ಆಗಿದ್ದವನು. ಆದರೆ ಈ ಬಾರಿಯ ಟ್ರಾನ್ಸ್ಫರ್ ತುಂಬ ಆಶ್ಚರ್ಯ ನೀಡಿತ್ತು. ಈ ಖುಷಿಯನ್ನು ಆಚರಿಸಲು ತನ್ನ ಹುಡುಗಿಗಾಗಿ ಕಾಯುತ್ತಾ ನಿಂತಿದ್ದಾನೆ. ಹಿಂದಿನಿಂದ ಬಂದು ಯಾರೋ ಕಣ್ಣಿಗೆ ಕೈಗಟ್ಟಿದ್ದರು. ಸ್ಪರ್ಶದಲ್ಲೇ ಗುರುತಿಸಿದ್ದ ಭವಾನಿ. ಇನ್ನಷ್ಟೊತ್ತು ಲೇಟಾಗಿ ಬರಬೇಕಿತ್ತು. ಸಿಗೋದೇ ತಿಂಗಳಿಗೊಮ್ಮೆ, ಅದರಲ್ಲೂ ಲೇಟಾಗಿ ಬಂದಿದ್ದೀಯಾ ಎನ್ನುತ್ತಾ ಅವಳ ಕೈ ಹಿಡಿದು ಮುಂದೆ ಎಳೆದುಕೊಂಡವನು ನೋಡಿ ನಕ್ಕಿದ್ದಳು. ಭವಾನಿ ಸುರಲೋಕದ ಸುಂದರಿ. ಹುಟ್ಟಿ ಬೆಳೆದಿದ್ದು ಬಡ ಕುಟುಂಬದಲ್ಲಾದರೂ ಮನಸ್ಸು ಮಾತ್ರ ಆಕಾಶದಷ್ಟಕ್ಕೆ ಕನಸು ಕಾಣುತ್ತಾಳೆ. ಸದ್ಯ ಟಿವಿ ಚಾನಲ್ನಲ್ಲಿ ಆ್ಯಂಕರ್ ಆಗಿರುವ ಭವಾನಿ ಹೀರೋಯಿನ್ ಆಗಬೇಕೆಂಬ ಆಸೆ. ಶಿವಾನ್ಸ್ ಮುಗ್ಧ ಹುಡುಗ, ಎಲ್ಲದಕ್ಕಿಂತ ಮಿಗಿಲಾಗಿ ಜಮೀನ್ದಾರನ ಮಗ ಎನ್ನುವ ಕಾರಣಕ್ಕೆ ಹೆಚ್ಚು ಪ್ರೀತಿಸಿದ್ದಳು ಭವಾನಿ. ತನ್ನ ಪ್ರೀತಿ ಪಡೆಯಲು 6 ವರ್ಷದ ಹಿಂದೆ ಇದೇ ಕಲ್ಯಾಣಿಗೆ ಬೀಳುವುದಾಗಿ ಓಡಿದ್ದ ಮೊಂಡು ಹುಡುಗಿ ಈ ಭವಾನಿ. ಅವಳ 2 ಕೈಗಳನ್ನು ತನ್ನ ಕೈ ಮೇಲೆ ಇರಿಸಿಕೊಂಡು ನಮ್ಮನೆಯಲ್ಲಿ ಮದುವೆ ವಿಚಾರ ಮಾತಾಡ್ತಿದ್ದಾರೆ. ನಿನಗೆ ಗೊತ್ತು, ಈಗೊಂದು ವರ್ಷ ನಿನ್ನ ರಿಕ್ವೆಸ್ಟ್ ಮೇಲೆಗೆ. ಆದರೆ ಇವಾಗ ಅಪ್ಪನಿಗೆ ಕುಲಪುರೋಹಿತರು ಹೇಳಿದ್ದಾರಂತೆ ಈ ವರ್ಷದಲ್ಲಿ ನನ್ನ ಮದುವೆ ಆಗಬೇಕು ಎಂದು. ನಮ್ಮ ಮದುವೆನ ನಮ್ಮನೆಯಲ್ಲಿ ಯಾರೂ ಒಪ್ಪದಿದ್ದಾಗ ನನ್ನಪ್ಪನೇ ಒಪ್ಪಿಸಿದ್ದು ಅಂತ ಮರೆತಿಲ್ಲ ಅಲ್ವಾ ನೀನು ಎಂದಿದ್ದನು. ಭವಾನಿ ಕಣ್ಣರಳಿಸಿ ನೋಡಿದ್ದಳು. ಏನು, ಇವಾಗಲೇ ಮದುವೆನಾ? ಶಿವು, ನಿಂದು ಎಕ್ಸಾಮ್ ರಿಸಲ್ಟ್ ಬರಲಿ, ಆಮೇಲೆ ನೋಡೋಣ. ಹಾಗಿದ್ರೆ ಮನೆಯವ್ರನ್ನ ಒಪ್ಪಿಸ್ಬೇಕು ಅಂತ ಚಿಂತೆ ಇತ್ತು. ಆದರೆ ಇವಾಗ ಇಬ್ಬರು ಮನೆಯಲ್ಲೂ ಮದುವೆಗೊಪ್ಪಿದ್ದಾರೆ, ಅರ್ಜೆಂಟ್ ಯಾಕಂತೆ ಎನ್ನುವವಳ ಮನದಲ್ಲಿ ಹೇಗಾದರೂ ಈ ಮದುವೆಯಿಂದ ತಪ್ಪಿಸಿಕೊಳ್ಳುವ ಎಂಬ ಆಸೆ ಇತ್ತು. ಮೊದಲೆಲ್ಲ ತನ್ನೂರಿನಲ್ಲಿಯೇ ಪ್ರಪಂಚ ಕಳೆದಿದ್ದ ಭವಾನಿಗೆ ಶಿವು ತುಂಬ ಶ್ರೀಮಂತ ಹುಡುಗ, ಅವನನ್ನು ಮದುವೆಯಾದರೆ ಜೀವನ ಎಂಜಾಯ್ ಮಾಡಬಹುದು ಎಂದುಕೊಂಡಿದ್ದಳು. ಆದರೆ ಇವಾಗ ಬೆಂಗಳೂರು ನೋಡಿದ್ದ ಹುಡುಗಿ ಲೈಫ್ನ ಬೇರೆ ಆ್ಯಂಗಲ್ನಲ್ಲಿಯೇ ನೋಡಲು ಶುರು ಮಾಡಿದ್ದಳು. ಜೀವನದಲ್ಲಿ ಶಿವಾನ್ಸ್ ಶ್ರೀಮಂತಿಕೆ ಏನೇನೂ ಅಲ್ಲ ಎನ್ನುವ ಚಿಂತೆ ಮೂಡಿತ್ತು. ಸದ್ಯ ಅವನು ಬರೆದಿದ್ದ UPS ಎಕ್ಸಾಮ್ ನಿರೀಕ್ಷೆಯಲ್ಲಿದ್ದಳು. ತಾನು ಒಬ್ಬ AC ಆಫೀಸರ್ನ ಹೆಂಡತಿಯಾದರೆ ತುಂಬ ವಿಜೃಂಭಣೆಯಿಂದ ಲೈಫ್ ಲೀಡ್ ಮಾಡ್ಬೋದು ಎಂದು. ಆದರೆ ಶಿವು ಅಪ್ಪ ಸಡನ್ನಾಗಿ ಮದುವೆ ವಿಚಾರ ಎತ್ತಿದ್ದರಿಂದ ಆಶ್ಚರ್ಯ ಮತ್ತು ಸಂದಿಗ್ಧ ಸ್ಥಿತಿಯಲ್ಲಿ ತಲುಪಿದ್ದಳು ಭವಾನಿ. ಬೇಡ ಅಂದರೂ ಕಷ್ಟ, ಬೇಕು ಅಂದರೂ ಕಷ್ಟ ಅನ್ನುವಂತಾಗಿತ್ತು. ಯಾವುದಾದರೂ ದಾರಿ ಇದೆಯೇ ನಮ್ಮ ಮದುವೆಯನ್ನು ತಪ್ಪಿಸಲು ಎಂದು ಯೋಚಿಸುತ್ತಿದ್ದಳು. ಅಷ್ಟರಲ್ಲಿ ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡ ಶಿವು, ಭವಾನಿ, ಇದೇನು ಹೇಳ್ತಿದ್ದೀಯಾ? ನನ್ನಪ್ಪನ ಬಗ್ಗೆ ಗೊತ್ತು ತಾನೆ? ಅವರು ಹೇಳೋ ಮಾತನ್ನು ಮನೆಯಲ್ಲಿ ಯಾರೂ ತಿರುಗಿ ಹಾಕಲ್ಲ. ನನ್ನಮ್ಮ ಕೂಡ ಅವರ ಎದುರು ಮಾತನಾಡಲು ಹೆದರುತ್ತಾರೆ. ಅಷ್ಟು ಸ್ಟ್ರಿಕ್ಟ್ ನನ್ನಪ್ಪ. ಅಲ್ಲದೆ ಅವರು ನಂಬೋದು ನಮ್ಮ ಕುಲಪುರೋಹಿತರನ್ನ ಮಾತ್ರ. ಅವರೇ ಈ ಮದುವೆ ತುಂಬ ಬೇಗ ಆಗಬೇಕು ಅಂದಿರುವಾಗ ನಾನು ನೀನು ಬೇಡ ಅಂತಿದ್ದೀವಿ ಅಂತ ಗೊತ್ತಾದರೆ ಸುಮ್ಮನಿರ್ತಾರಾ? ನಮ್ಮ ಮಾವ ಈ ಚಾನ್ಸ್ನ ಯೂಸ್ ಮಾಡಿಕೊಂಡು
ನಿವೇದಿತನ್ನ ನನ್ನ ಜೊತೆಗೆ ಮದುವೆ ಮಾಡಿಸ್ಬಿಡ್ತಾರೆ. ಆಮೇಲೆ ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ತಾಳಿ ಕಟ್ಟೋಕೆ ನನ್ನಿಂದ ಸಾಧ್ಯ ಇಲ್ಲ, ಪ್ಲೀಸ್ ಅರ್ಥ ಮಾಡ್ಕೋ ಚಿನ್ನಿ ಎನ್ನುತ್ತಾ ಕನ್ವಿನ್ಸ್ ಮಾಡಲು ಪ್ರಯತ್ನಿಸುತ್ತಿದ್ದ ಶಿವಾನ್ಸ್. ಅದು ಶಿವು ಎನ್ನುವವಳಿಗೆ, ನೋಡು ಭವಾನಿ, UPSC ರಿಸಲ್ಟ್ ಇನ್ನೂ ಲೇಟ್ ಬರೋದು, ವರ್ಷಗಳೇ ಆಗ್ಬೋದು. ಇನ್ನೂ ನಂದು ಇಂಟರ್ವ್ಯೂ ಇದೆ, ಅದು ಪಾಸ್ ಆದಮೇಲೆ ತಾನೇ ರಿಸಲ್ಟ್ ಬರೋದು. ಅಷ್ಟು ದಿನ ಕಾಯೋಕೆ ನೀನು ನಾನು ರೆಡಿ ಇರಬಹುದು, ಆದರೆ ನನ್ನಪ್ಪ ರೆಡಿ ಇಲ್ಲ. ಅವರು ಇಲ್ಲಿ ಮದುವೆ ಒಪ್ಪೋದಿಲ್ಲವೋ ಎನ್ನುವಾಗ ಅವರು ಒಪ್ಪಿರುವುದೇ ತುಂಬ ಖುಷಿಯ ವಿಚಾರ. ಅಂಥದ್ರಲ್ಲಿ ಇವಾಗ ನಾವಾಗೆ ಅವರು ನೀಡಿರುವ ಅವಕಾಶವನ್ನು ಹೇಗೆ ತಳ್ಳಿ ಹಾಕುವುದು? 6 ವರ್ಷದ ಪ್ರೀತಿಯನ್ನು ಒಂದು ಗಳಿಗೆಗೆ ಕಳೆಯುವುದು ಎಷ್ಟು ಧೈರ್ಯ ನನಗಿಲ್ಲ. ಪ್ಲೀಸ್ ನೀನು ಬೇಡ ಅನ್ಬೇಡ ಎನ್ನುವವನ ಮಾತಿಗೆ ಮಣಿಯದೆ ದಾರಿ ಇರಲಿಲ್ಲ. ಸರಿ ಬಿಡು ಶಿವು, ನೀನು ನಾನು ಚೆನ್ನಾಗಿರಬೇಕು ಅಂತ ತಾನೇ ನಿನ್ನಪ್ಪ ಕೂಡ ಬಯಸೋದು. ಸರಿ ಮದುವೆ ಆಗೋಣ ಬಿಡು ಎನ್ನುವಾಗ ಶಿವು ಖುಷಿಯಲ್ಲಿ ಕುಣಿಯುವಂತಾಗಿತ್ತು. ಭವಾನಿ ಮಾತ್ರ ಮನದಲ್ಲಿ ಏನೇನೋ ಯೋಚನೆಯಲ್ಲಿ ಮುಳುಗಿದ್ದಳು. ಅವಳನ್ನು ನೋಡಿದ ಶಿವು, ನಿನಗೆ ಇನ್ನೊಂದು ಸರ್ಪ್ರೈಸ್ ಇದೆ, ಏನು ಅಂತ ಕೇಳಲ್ವಾ ಎನ್ನಲು ಏನು ಎಂದಳು. ಅವಳ ಮಾತಿನಲ್ಲಿ ಉತ್ಸಾಹ ಇರಲಿಲ್ಲ. ಶಿವು, ನಂದು ಟ್ರಾನ್ಸ್ಫರ್ ಆಯಿತು ಶಿವಪುರಕ್ಕೆ ಎನ್ನಲು ಮತ್ತೊಂದು ಶಾಕ್ ಆಗಿತ್ತು ಭಾವನೆಗೆ. ಏನು ಶಿವಪುರಕ್ಕ? ಹಾಗಿದ್ರೆ ನೀನು ಇನ್ಮೇಲೆ ಶಿವಪುರದಲ್ಲಿ ಇರ್ತೀಯಾ ಎನ್ನಲು ನಗುತ್ತಲೇ, ಅಯ್ಯೋ ಶಿವಪುರದಲ್ಲ, ಯಾಕೆ, ನಮ್ಮೂರಿಗೂ ಶಿವಪುರಕ್ಕೂ 10 ಕಿಲೋಮೀಟರ್, ಬೈಕಲ್ಲೇ ಓಡಾಡ್ಬೋದು. ನಿನಗೂ ಇಷ್ಟ ಅಲ್ವಾ ನಮ್ಮ ಮನೇಲಿ ಇರೋದು? ನಮ್ಮದು ಮದುವೆ ಆದಮೇಲೆ ಊರಲ್ಲೇ ಇರೋಣ ಎಂದಿದ್ದನು. ಭವಾನಿಗೆ ಯಾವುದೋ ಕಾಲದಲ್ಲಿ ತಾನು ತನ್ನ ಪ್ರೀತಿ ಪಡೆಯಲು ಹೇಳಿದ್ದ ಸುಳ್ಳು ಇಂದು ಅವಳಿಗೆ ಮುಳುವಾಗಿತ್ತು. ಇದು ನನ್ನ ಹೊಸ ಕಥೆಯ ಮೊದಲ ಅಧ್ಯಾಯ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಥ್ಯಾಂಕ್ ಯು ಸೋ ಮಚ್.